ಇಂಚು ಬಲೆ ಅಲ್ಪ ಒಂದು ಇಂಚು ಬಲೆ ಹಲೋ ಕೊಡೆಯಿಂದ ಹಿಂದೆ ನಿಲ್ಲಿ ಎಲ್ಲ ಕೊಡೆ ಹಿಂದೆ ಹೋಗಿ ಎಲ್ಲ ಹಿಂದೆ ಹೋಗಿ ಎಲ್ಲ ಮುಂದೆ ಬರೋದು ಬೇಡ ಹಿಂದೆ ಹೋಗಿ ಕೊಡೆ ಅದು ಎಲ್ಲ ಹಿಂದೆ ಹೋಗಿ ಮೇಡಮ್ ಎಲ್ಲವರೆಗೆ ದೇವರು ಹೋಗ್ರಿ ಹೇಳಿ ಪರ್ಮಿಷನ್ ಇಲ್ಲ ಕೊಡೆಯಿಂದ ಮಾಡ್ತಾರೆ ಹೋಗಿ ನ್ಯೂಸ್ ಪುತ್ತೂರು ಅವ್ರಿಗೆ ಕೇಳಿ ಅವ್ರು ನೀವು ಗೊತ್ತಿದ್ರೆ ಲಕ್ಷ್ಮಿ
ಹೋಗು ಸಿಟಿಗೆ.
ಆತ್ಮೀಯರಾದ ಸಾರ್ವಜನಿಕ ಭಗವದ್ಭಕ್ತರಲ್ಲಿ ಪುತ್ತೂರಿನ ಪೊಲೀಸ್ ಇಲಾಖೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಗಮನಹರಿಸಿ, ನಿಮ್ಮ ಮೈ ಮೇಲೆ ಇರುವಂತಹ ಅಮೂಲ್ಯವಾಗಿರತಕ್ಕಂತಹ ಚಿನ್ನಾಭರಣಗಳ ಮೇಲೆ ನಿಮ್ಮ ಜೊತೆಯಲ್ಲಿರುವಂತಹ ಮಕ್ಕಳಿರ್ಬೋದು, ಪ್ರಾಯಸ್ಥರಿರ್ಬೋದು, ಅವರ ಬಗ್ಗೆ ಗಮನವಿರಲಿ. ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹಚಾರ ಬೇಡ. ಏನಾದರೂ ಯಾವುದಾದರೂ ವ್ಯಕ್ತಿಗಳ ಬಗ್ಗೆ ಡೌಟ್ಸ್ ಬಂದ್ರೆ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೋಮಂತ್ರ ಇಂಚೆ ಲೈಟ್ ತೋಚು ದೇವರ ತೂಲೆ ತೂ ಮನ್ಪ ದೇವ ಲೈಟ್ ತೋಚು ಇಂಚ ಕ್ರಾಸ್ ಮಾಡ್ಕೊಡತೆ ಲೈಟ್ ದಂಚ ನಾವು ಉಂಟೊಂದೇರೆ ಉಳ್ಳೇರು ಉಳ್ಳೇರು ಇದನ್ನ ಇಂಚ ಉಂಟ್ಲೆವರ ತುಲೆ ಬರ್ಪಣ ತುಲೆವರ ತುಲೆ ಆರು ಬಂಡೇರು ಇಂಚೆ ತೋಜುನ
ಒಂದು ರಥ ತೋರಿಸಿದ್ದಾರೆ. దిగులా ಅಟ್ಟ ದಿಗುನೊಂದು ಲೈಟ್ ಹಿಂಗ್ಲಾಗ ಅವೇ ಪ್ರಾಬ್ಲಮ್. ಕಡ್ಬಾರ್ಡ ಅವು ಗೊತ್ತಿತ್ತು ಬಲ್ಲ ಒಂದು ಬೇಡ పెంచున్నాను బెంగ అంటారు అరవండి రావులు ఓ ಹೊಲುಂಡಾ ಹಾಂ 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 ಇತ್ತೆ ಸೋರ್ಸ್ ವೈರ್ ಚಾರ್ಜರ್
ಕೈತೆ ಮತ್ತೆ ನೋಡತ್ತೆ ನಾನು ಯಾರು ಇಂಚಿಲ್ಲ ಗೊತ್ತಲ್ಲ ಇಂಚು
ಡೌಟ್ ಇತ್ತಲ್ಲ ಗಮನ ಕೊಡದೆ ಮಾಡಿದ್ರೆ
ಪುತ್ತೂರು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ, ಶ್ರೀ ಲಕ್ಷ್ಮೀದೇವ ಬೆಟ್ಟ. ಇಲ್ಲಿ 21ನೇ ತಾರೀಕು ಶುಕ್ರವಾರ ವರ್ಷಂಪ್ರತಿ ನಡೆಯುವ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವವು ಆಚರಿಸಲ್ಪಡುತ್ತದೆ. ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಮಹಾಸೋಪಾನ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ದಿನಾಂಕ 18ರಂದು ದರ್ಬೆ ಪ್ರಶಾಂತ್ ಮಹಲ್ನ ಬಳಿ ಸಂಜೆ 6:30ಕ್ಕೆ ಸರಿಯಾಗಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಪುತ್ತೂರು ಶ್ರೀ ಗಣೇಶ್ ಪಾಲೇಚಾರ್ ಅವರ ಶಿಷ್ಯರಿಂದ ಹನುಮತ್ ವಿಲಾಸ ಅನ್ನುವಂತ ಹನುಮಂತನ ಜೀವನ ವೃತ್ತಾಂತವನ್ನು ಆಡಿ ತೋರಿಸುವ ಯಕ್ಷ ಕಥಾನಕ, ಬಹಳ ಅಪರೂಪವಾದಂತ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು, ಭಗವದ್ಭಕ್ತರು ಇದನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಂಡಿರುತ್ತಾರೆ.
ದೇವಸ್ಥಾನದ ದೇವರ
ಹೋಗ್ತೀರಿ ತಾವು ದಯವಿಟ್ಟು ಅದರ ಹೊರಗೆ ಹೋಗ್ಬೇಕು. ಯಾಕಂದ್ರೆ ಅದು ರಥ ಬೀದಿಯಲ್ಲಿ ಜೋಳ ಮತ್ತು ಮುಖ್ಯ ಮಾಡಲಿಕ್ಕಲ್ಲ, ಅದು ರಥ ಹೋಗುವಂತ ದಾರಿ ಜೊತೆಗೆ ಸಾರ್ವಜನಿಕ ಭಗವಂತ ಭಕ್ತರಿಗೆ ನಡೆದಾಟಕ್ಕೆ ಇರುವಂತ ವ್ಯವಸ್ಥೆ. ಅಲ್ಲಿ ಕಾರ್ಯಕರ್ತರ ಗಮನ ಇರಬೇಕು. ಅವರು ದಯವಿಟ್ಟು ಆ ರಥ ಬೀದಿಯಿಂದ ಹೊರಗಡೆ ಕಳಿಸಲು ಬೇಕಾದಷ್ಟು ಅವಕಾಶ ಇದೆ. ಅಲ್ಲಿ ವ್ಯಾಪಾರ ಮಾಡಲಿ, ವ್ಯಾಪಾರ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ವ್ಯಾಪಾರ ಮಾಡಲಿ. ದೇವಸ್ಥಾನದ ವತಿಯಿಂದ ನಿಮಗೆ ನಿರ್ದಿಷ್ಟವಾದ ಜಾಗವನ್ನು ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ವ್ಯಾಪಾರವನ್ನು ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ದಯವಿಟ್ಟು ಗಮನಿಸಬೇಕು. ರಥ ಬೀದಿಯಲ್ಲಿ ವ್ಯಾಪಾರ ಮಾಡುವಂತಹ ಮುಖ್ಯ ಮಾರುವವರು ಮತ್ತು ಜೋಳವನ್ನು ಬೇಯಿಸಿ ಮಾಡುವಂತ ವ್ಯಾಪಾರಿಗಳು. ಹಾಗೆ ರಥ ಬೀದಿಯ ಕೊನೆಯಲ್ಲಿ ದೇವಾಂಗ ಸಮಾಜದ ವತಿಯಿಂದ ಉಚಿತವಾಗಿ ನೀರು ಮತ್ತು ಬೆಲ್ಲವನ್ನ ಹಂಚುತ್ತಾ ಇದ್ದಾರೆ. ಕುಡಿಯುವ ನೀರು ಮತ್ತು ಬೆಲ್ಲವನ್ನ ದೇವಾಂಗ ಸಮಾಜ ಕಳೆದ 7 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಕೂಡ ರಥಬೀದಿಯ ಕೊನೆಯಲ್ಲಿ ನಾಗನ ಕಥೆಯ ಒಟಾರದಲ್ಲಿ ಈ ವ್ಯವಸ್ಥೆಯನ್ನ, ಈ ಸೇವೆಯನ್ನು ಅವರು ಮಾಡ್ತಿದ್ದಾರೆ. ಸಾರ್ವಜನಿಕ ಭಗವತ್ ಭಕ್ತರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಕೇಳಿಕೊಳ್ತಾ ಇದ್ದಾರೆ. ಮಹೋಪಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರೆ ಮತ್ತು ನಾಳೆ ಜೊತೆಗೆ ಪಂಚ ನಡೆಯುವಂತಹ ರಥೋತ್ಸವ ನೇರವಾಗಿ ನೀವು ಕೇಬಲ್ ಟಿವಿಗಳಲ್ಲಿ ನೋಡಬಹುದು. ಪುತ್ತೂರು ಕೇಬಲ್ ಟಿವಿ, ಚಾನಲ್ 9 ಪುತ್ತೂರು, ನಮ್ಮ ಪುತ್ತೂರು, ನಮ್ಮ ಪುತ್ರ, ಧೂಮ್ ಟಿವಿ, ನ್ಯೂಸ್ ಪುತ್ತೂರು, ಕನ್ನಡ ನ್ಯೂಸ್, ಹೀಗೆ ಮುಂತಾದ ಟಿವಿಗಳಲ್ಲಿ ನೇರವಾಗಿರತಕ್ಕಂಥ ಪ್ರಸಾರ ಇದೆ. ಸಾರ್ವಜನಿಕ ಭಗವತ್ ಭಕ್ತರು ಕೂಡ ಇದರ ಸದುಪಯೋಗ ಮಾಡಿಕೊಳ್ಳಲು ಕೇಳಿಕೊಳ್ತಾ ಇದ್ದಾರೆ. ಪುತ್ತೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ, ಪುತ್ತೂರಿನ ರೈಲ್ವೆ ಸ್ಟೇಷನ್ನ ಬಳಿ ಇರುವ ಲಕ್ಷ್ಮೀದೇವಿ ಬೆಟ್ಟದ ವಾರ್ಷಿಕ ಜಾತ್ರೆ ಇದೇ ಬರುವ ತಾರೀಕು 21ನೇ ಶುಕ್ರವಾರದಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಭಗವತ್ ಭಕ್ತರನ್ನು ತಾವೆಲ್ಲರೂ ಭಾಗವಹಿಸಬೇಕಾಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಧರ್ಮದರ್ಶಿಗಳಾಗಿರ್ತಕ್ಕಂಥ ಐತಮ ಸಂಪನ್ನರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಭಗವತ್ ಈ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಆತ್ಮೀಯ ಭಗವತ್ ಭಕ್ತರೇ, ಜನ ನೋಡಿಕೊಳ್ಳಲು ಪ್ರಾರಂಭಗೊಂಡಿದೆ. ದೇವರ ಪಟ್ಟೆ ಪೂಜೆ ನೆರವೇರ್ತಾ ಇದೆ. ಎಲ್ಲರೂ ನಗ್ನರಾಗಿ ದೇವರನ್ನ ನೋಡುವಂತ ತರ್ಕದಲ್ಲಿದ್ದೀರಿ. ಅದಕ್ಕಾಗಿ ಪೊಲೀಸರಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದೆ. ತಾವು ತಮ್ಮ ಮೇಲಿರುವಂತಹ ಚಿನ್ನಾಭರಣಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ಜೊತೆಗೆ ತಮ್ಮ ಜೊತೆಗಿರುವಂತಹ ಚಿಕ್ಕ ಮಕ್ಕಳಿರ್ಬೋದು ಅಥವಾ ಪ್ರಾಯಸ್ಥರಿರ್ಬೋದು, ಅವರ ಬಗ್ಗೆ ನಿಗಾ ಇರಲಿ. ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಕಂಡು ಬಂದಲ್ಲಿ ಅವರಲ್ಲಿ ಸ್ನೇಹಜಾಲಿಗಳು ಬೇಡ. ಏನಾದರೂ ಡೌಟ್ಸ್ಗಳಿದ್ರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಆದ್ಮೇಲೆ ದೇವರನ್ನ ಜಾತ್ರೆ ಪಟ್ಟಿಗೆ ಜನಗಳು ಐದು ತೋಡು ಐದು ಸಂತೋಷ ಪಡೆಯುವುದು ದೇವರ ಆಶೀರ್ವಾದ ಇಟ್ಕೊಂಡು ಬಂದರು. ಸಾಮಾನ್ಯವಾಗಿ ನಾವು ಇಪ್ಪಣಂಚಿವೆ ಆ ಸಂದರ್ಭದಲ್ಲಿ ಕಳುವೇರುವಂಚನೆ ಸಾರ್ವಜನಿಕರಿಗೆ ವಿನಂತಿ ಮಾಡುವುದುಂಟು. ಜಾಗ್ರತೆ ಪುಲೆ ನಿಗಳ ಮೈತ ಮಿತಿ ಪುಣಂಚಿನ 15 ಬಗ್ಗೆ ಗಮನ ಕೊಡು. ಆಯ್ತಾ ಒಟ್ಟು ನಿಗಳೊಟ್ಟಿಗೆ ಜೋಗುಲಿಪ್ಪೇವೆ ಅದನ್ನು ಇಲ್ಲದ ಬಂದರೆ ಇದೇ ಕಲಿಪ್ಪೇವೆ ಅದನ್ನು ಸರಿಯಾದ
ಕೊಡಲಿ ಏರನ್ನ ಕುರಿತ ಜನಗಳೊಟ್ಟಿಗೆ ಸ್ನೇಹಿತರ ಮಾಡ್ಕೊಡ್ಸಿ ನಾನು ಡೌಟ್ ಇದ್ದಲ್ಲ ಆ ಪೊಲೀಸ್ ಗಮನ ಕೊಟ್ಟೆ ಮಾಡಿದ್ರೆ ನಿಮ್ಮೆಲ್ಲ ವಿನಂತಿ ಮಾಡ್ತಾರೆ. ದೇವಸ್ಥಾನದ ಎದುರುಗಡೆ ಇರುವಂತ ರಸ್ತೆ ಮತ್ತು ದೇವಸ್ಥಾನದ ಅಂಗಣಕ್ಕೆ ಪ್ರವೇಶ ಮಾಡುವಂತಹ ದ್ವಾರಗಳಲ್ಲಿ ನಿಂತವರು ಸ್ವಲ್ಪ ಬದಿಗೆ ನಿಂತು ಮಾತಾಡಿ ಇನ್ನೊಬ್ಬ ಭಗವದ್ ಭಕ್ತರಿಗೆ ದೇವರ ದರ್ಶನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಿ ಎಂಬುದಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದ ಎದುರದ ಮಾರ್ಗೊಂಡಿದ್ದು ಪರಸ್ಪರ ಪಾತ್ರನಾಗಲಿ ಅವೇರಕ್ಕ ದೇವಸ್ಥಾನದ ಅಂಗಣಕ್ಕೆ ಸ್ವಾಧೀನ ಪಾತ್ರಗಳು ಇಪ್ಪನಾಗಲಿ ದಯಮಂದು ಮತ್ತೆ ಬರಿಟ್ಟಿರುತ್ತದೆ ನಿಖಲ್ ಲೆಕ್ಕನೆ ಅಕಲೆಗಳ ದೇವರನ್ನ ದರ್ಶನ ಮಲ್ಪದ ಅವಕಾಶ ಮಾಡಿಕೊಡ್ರೆ ಪಡೆದು ವಿನಂತಿ ಮಾಡ್ತದಲ್ಲ.
14 ವರ್ಷದ ಹುಡುಗ ಗುರುರಾಜ್ ಎಂಬವರು ಮುಪ್ಪೆಯವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ಗುರುರಾಜ್ 14 ವರ್ಷದ ಹುಡುಗನಿಗೆ ಮನೆಯವರು ಮಾಹಿತಿ ಕೇಂದ್ರದ ಬಳಿ ಕಾಯ್ತಾ ಇದ್ದಾರೆ. ಎಲ್ಲಿದ್ರು ಕೂಡ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ಆದರಣೀಯರೇ, ನಮ್ಮೆಲ್ಲರ ಆರಾಧ್ಯ ದೇವರು ಪುತ್ತೂರು ಸೀಮೆಯ ಅಧಿಪತಿ ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಜಾತ್ರೆಯ ಸಂಭ್ರಮ ಈ ದಿನ 7ನೇ ದಿನ. ಇದೀಗ ತಾನೇ ಮಲೆನಾಡು ದಂಡನಾಯಕ ದೈವಗಳ ಕಿರುವಾಡು ಭಂಡಾರ ಕೊಪ್ಪಳಿಗೆಯ ಸತ್ಯನಾರಾಯಣ ಕಟ್ಟೆಯ ಬಳಿ ತಲುಪಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಶ್ರೀ ದೇವಸ್ಥಾನಕ್ಕೆ ಆಗಮಿಸಲಿದೆ. ಆತ್ಮೀಯರೇ, ಭಂಡಾರ ಬಂದ ನಂತರ ದೇವಸ್ಥಾನದಲ್ಲಿ ನಡೆಯುವಂತಹ ಮಾಮೂಲು ಪ್ರಕಾರ ನಡೆಯುವಂತಹ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ದೇವಸ್ಥಾನದ ಕೆರೆಯಲ್ಲಿ ನಡೆಯುವಂತಹ ತೆಪ್ಪೋತ್ಸವ, ಕಟ್ಟೆ ಪೂಜೆ, ಅದೇ ರೀತಿ ದೇವರು ಬಂದ ತಕ್ಷಣ ನಡೆಯುವಂತಹ ಪಾಲಕಿ ಉತ್ಸವ, ವಾದ್ಯ ಸುತ್ತು, ಹೀಗೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನೆರವೇರುತ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವ ಜೊತೆಗೆ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ಆದ್ಮೇಲೆ ಈ ಬಾರಿಯ ದರ್ಶನವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದಾರೆ. ಏನಂತ ಕೇಳಿದ್ರೆ, ಈ ಸಂದರ್ಭದಲ್ಲಿ ಪಾಠಕರ ಉದ್ಘೋಷ, ದೇವಳದ ಆಡಳಿತ ವರ್ಗ, ಸಂಕರಿಗಳು, ಶ್ರೀ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತ ಮಾಜಿ ಆಡಳಿತ ಮುಕ್ತೇಶ್ವರನ್ನ ಆ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಕರೆದು ಅವರಿಗೆ ಪ್ರಸಾದ ಕೊಡುವಂತ ಒಂದು ವಿಶೇಷವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಬೇಕು, ಶ್ರೀದೇವರ ಕೃಪಣಕ್ಕೆ ಹೇಗೆ ಪಾತ್ರರಾಗಬೇಕು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಈ ವೈಭವದ ಜಾತ್ರೆಯ ಸಂದರ್ಭ
ಆದರಣೀಯರೇ, ಪುತ್ತೂರಿನ ಮಹತ್ವವಾದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ದೇವಾಲಯ. ಈ ದೇವಾಲಯವನ್ನು ಕಟ್ಟುವಲ್ಲಿ ಭಕ್ತಜನರ ಪರಿಶ್ರಮಕ್ಕೆ ಸಾಟಿಯೇ ಇಲ್ಲದಿತ್ತು. ಭಕ್ತಜನರ ಪೂರ್ಣ ಸಹಕಾರದಿಂದ ನೂತನವಾಗಿ ನಿರ್ಮಾಣಗೊಂಡ ದೇವಾಲಯ ಬ್ರಹ್ಮಕಲಶ ಇತ್ಯಾದಿ ಉತ್ಸವಗಳಿಂದ ಸಂಪೂರ್ಣ ಜೀರ್ಣೋದ್ಧಾರವಾಗಿ ಬೆಳೆದು ನಿಂತದ್ದು ಇತಿಹಾಸವೇ ಸರಿ. ಈ ದೇವಾಲಯ ದೈವಿಕವಾಗಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಮಹಾಶಿವನ ಅನುಗ್ರಹಕ್ಕಾಗಿ ಕಾದು ನಿಂತ ಭಕ್ತ ಜನರು ಊರ ಹಾಗೂ ಹೊರ ಊರಿನಲ್ಲಿ ನೆಲೆ ನಿಂತಿದ್ದಾರೆ. ದೇವಾಲಯದ ಸುವ್ಯವಸ್ಥೆಗಳು ಪರಿಪೂರ್ಣವಾಗಬೇಕಿದ್ದಲ್ಲಿ ಸಂಪೂರ್ಣ ಸೌಲಭ್ಯಗಳನ್ನೊಳಗೊಂಡಂತ ಬಹಳಷ್ಟು ಕಾಮಗಾರಿಗಳು ಆಗಬೇಕಾಗಿದೆ. ಇದನ್ನ ಮನಗಂಡು 2029ರಲ್ಲಿ ಶ್ರೀ ದೇವರ ಸೇವೆಗೆ ನೇಮಿಸಲ್ಪಟ್ಟ ವ್ಯವಸ್ಥಾಪನಾ ಸಮಿತಿ ಮುಳಿಯ ಕೇಶವ ಪ್ರಸಾದರವರ ನೇತೃತ್ವದಲ್ಲಿ ಶ್ರೀ ದೇವಳದ ಅಭಿವೃದ್ಧಿಗಾಗಿ ಸುಮಾರು 40 ಕೋಟಿ ರೂಪಾಯಿಗಳ ಮಹಾ ಯೋಜನೆಯನ್ನ ತಯಾರಿಸಿದೆ. ಶ್ರೀ ದೇವಳದಲ್ಲಿ ಜರುಗಿದ
ಸೀತಾರಾಮರು ವಿನಂತಿ ಮಾಡುತ್ತಿದ್ದಾರೆ. ಗಂಡು ದಿನಾಲಿನಿಂದ ಬಿಸಿ ಎಣ್ಣೆ ಪಕ್ಕನೆ ನಿಮ್ಮ ನೋಕೊಂಡದ್ದರಿಂದ ಮೈ ಮೇಲೆ ಬೀಳುವಂತ ಸಂದರ್ಭಗಳು ಬಂದಾಗ ದಯವಿಟ್ಟು ಜಾಗ್ರತೆಯಾಗಿರಿ. ಆ ದೀಪದ ಬಳಿಯಲ್ಲಿ ಹೋಗುವಾಗ ಸ್ವಲ್ಪ ಸಾವಕಾಶವಾಗಿ ಹೋಗಿ ಎಂಬುದಾಗಿ ಸಂಬಂಧಪಟ್ಟಂತವರು ವಿನಂತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಗಮನ ಹರಿಸಬೇಕು. ಒಂದು ಕಡೆಯಲ್ಲಿ ದೇವರು ಪಟ್ಟೆ ಪೂಜೆಯನ್ನು ನೆರವೇರಿಸಿಕೊಂಡು ಕುಳಿತುಕೊಂಡಂತಹ ಸಂದರ್ಭದ ಮತ್ತೊಂದು ಕಡೆ ಸುಡುಮದ್ದಿನ ಪ್ರದರ್ಶನ ನಡೆಯುವಂತಹ ಈ ಸಮಯದಲ್ಲಿ ಭಕ್ತಾದಿಗಳು ಆಕಾಶವನ್ನು ನೋಡುವಂತವರು, ಕೆಲವರು ದೇವರನ್ನು ನೋಡುವಂತವರು. ಈ ಸಂದರ್ಭದಲ್ಲಿ ಏನು ನಾವು ಆಗ ಹೇಳಿದ ಕಳ್ಳರಿದ್ದಾರೆ, ಎಚ್ಚರಿಕೆ. ತಮ್ಮ ಮೈ ಮೇಲಿರುವಂತಹ ಚಿನ್ನಾಭರಣಗಳು, ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳು, ಪ್ರಾಯಸ್ಥರ ಬಗ್ಗೆ ನಿಗಾ ಇರಲಿ. ತಾವು ಯಾರಿಗಾದರೂ ಅಪರಿಚಿತ ವ್ಯಕ್ತಿಗಳು ಕಂಡು ಬಂದಲ್ಲಿ ಅವರೊಡನೆ ಯಾವುದೇ ಸ್ನೇಹಚಾರಗಳು ಬೇಡ. ಏನಾದರೂ ನೋಡಿಕೊಂಡಿದ್ದರೆ ತಕ್ಷಣ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಕ್ಸ್ಟೆನ್ಷನ್ ಇಲ್ಲ, ಎಕ್ಸ್ಟೆನ್ಷನ್ ಇಲ್ಲ, ಇನ್ನೊಂದು ಬೇಕು ಖಾಲಿ ಹೋಗಿ
ದಂಡನಾಯಕ ದೈವಗಳ ಕಿರುವಾಳ ಭಂಡಾರ ಇದೀಗ ತಾನೇ ಬೈಪಾಸ್ ಅನ್ನ ತಲುಪಿದೆ. ಮಲೆನಾಡು ದಂಡನಾಯಕ ದೈವಗಳ ಕಿರುವಾಳ ಭಂಡಾರ ಬೈಪಾಸ್ ಅನ್ನ ತಲುಪಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಶ್ರೀ ದೇವಸ್ಥಾನಕ್ಕೆ ಆಗಮಿಸಲಿಕ್ಕಿದೆ.
ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ವರ್ಷಾವಧಿ ಜಾತ್ರೋತ್ಸವದಲ್ಲಿ ಏಪ್ರಿಲ್ 17ರಂದು ನಡೆಯಲಿರುವ ಶ್ರೀದೇವರ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿಯಿಂದ ಎಲ್ಲ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚುವರಿ ಬಸ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ರಥೋತ್ಸವದ ಮೊದಲು ಮತ್ತು ರಥೋತ್ಸವ ಮುಗಿದ ಬಳಿಕ ಭಕ್ತರಿಗೆ ಹಿಂದಿರುಗಲು ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚುವರಿ ಬಸ್ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿರುತ್ತದೆ.
ಎಲ್ಲರೂ ಕೇಳಬೇಕು ಸರ್. ಇಲ್ಲ ಸರ್ ಈಗ ಮಾಲೆ ಕ್ರಮ ಉಂಟು ಅಂಚೆ ಅಂಚೆ ಪಾಂಡ ಕ್ರಮ ಉಂಟು ಮಲ್ಲ ಮಾಲೆ ಅದು ಮುಂದೆ ಅವ್ರು ಗೊತ್ತಿರ್ಲಿಕ್ಕಿಲ್ಲ ಸರ್ ಹಾಕಿದ್ದಾರೆ. ಎಲ್ಲ ಬಿಟ್ಬಿಡೋದು wait.
ತೆಪ್ಪೋತ್ಸವ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೈವಗಳ ಮತ್ತು ಶ್ರೀ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯ ಭಗವದ್ಭಕ್ತರೇ, ಮಲೆನಾಡು ದಂಡನಾಯಕ ದೈವದ ಕಿರುವಾಳ ಭಂಡಾರ ಇತ್ತೆ ಅಂಕದ ಕಟ್ಟದ ಕೈತೈವತ್ತದ ಮುಟ್ಟದಲ್ಲಿ ನನ್ನ ಒಂತೆ ಕೊಡ್ತದ ದೇವಸ್ಥಾನಕ್ಕೆ ಬರಲು ಐದು ದುಃಖ ದೇವಸ್ಥಾನಗಳು ಪಾಲಕಿ ಉತ್ಸವ, ಎಲ್ಲಿ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಡೆದರು. ಭಗವದ್ಭಕ್ತರು ಮಾತ್ರ ಈ ಪುಣ್ಯ ಕಾರ್ಯಕ್ರಮಗಳು ಭಾಗವಹಿಸುವುದು ಶ್ರೀ ದೈವರೇನ ಮುಖ ಶ್ರೀ ದೇವರಿನ ಕೃಪಕಟಾಕ್ಷಗೂ ಪಾತ್ರಗಳು ಪಟ್ಟದು ವಿನಮ್ರವಾದ ವಿನಂತಿ ಮಾಡ್ತದಲ್ಲ. ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ಭೇಟಿಯಾಗುವಂತ ಸಂದರ್ಭದಲ್ಲಿ ಅಲ್ಲಿ ಕಾಲಿಗೆ ಚಪ್ಪಲ ಕೂಡ ನಿಂತಿದ್ದವರಿದ್ದರೆ ದಯವಿಟ್ಟು ಬದಿಗೆ ಸರಿಬೇಕು ಅಥವಾ ತಮ್ಮ ಚಪ್ಪಲನ್ನ ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟು ಬರಬೇಕಾಗಿ ತಮ್ಮಲ್ಲಿಗೆ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರು ಮತ್ತು ದೈವಗಳ ಆ ಒಂದು ವಿಶೇಷವಾಗಿರತಕ್ಕಂಥ ಭೇಟಿಯ ಸಂದರ್ಭದಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಭಗವದ್ಭಕ್ತರು ದಯವಿಟ್ಟು ಚಪ್ಪಲಗಳನ್ನು ಧರಿಸಬಾರದು. ನಮ್ಮ ಚಪ್ಪಲನ್ನು ಬದಿಗಿಟ್ಟು ದೇವಸ್ಥಾನದಲ್ಲಿ ನಡೆಯುವಂತೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತೆ ಮತ್ತೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ನಾಳೆ ದಿನ ನಡೆಯಲಿರುವಂತಹ ಶ್ರೀ ದೇವರ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ KSRTCಯಿಂದ ರಥೋತ್ಸವದ ಮೊದಲು ಮತ್ತು ರಥೋತ್ಸವ ಮುಗಿದ ಬಳಿಕ ಭಕ್ತರಿಗೆ ಮುಂದಿನದನ್ನು ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚುವರಿ ಬಸ್ಸಿನ ಸೌಲಭ್ಯವನ್ನು ಒದಗಿಸಲಾಗಿದೆ. ಶ್ರೀದೇವರ ಜಾತ್ರೋತ್ಸವಕ್ಕೆ ಭಕ್ತರ ಜನಸಾಗರವೇ ಹರಿದು ಬಂದಿದೆ. ಭಕ್ತಾದಿಗಳೆಲ್ಲರೂ ಕೂಡ ತಮ್ಮ ಜೊತೆ ಇರುವಂತಹ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಜೊತೆಯಲ್ಲಿರುವಂತಹ ಸಣ್ಣ ಮಕ್ಕಳ ಬಗ್ಗೆ, ಅದೇ ರೀತಿ ಜೊತೆಯಲ್ಲಿರುವ ಹಿರಿಯರ ಬಗ್ಗೆ ನಿಗಾ ವಹಿಸಿಕೊಳ್ಳಿ. ಪುತ್ತೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀ ಲಕ್ಷ್ಮೀ ದೇವಬೆಟ್ಟ. ಇಲ್ಲಿ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವ ಇದೇ ಶುಕ್ರವಾರ 21ನೇ ತಾರೀಕಿಗೆ ನಡೆಯಲಿದೆ. ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಬೇಡ, ಬಂದದ್ದು ಸಾಕು. ಬೇಡ, ತೆಗೆಯೋದು ಸಾಕು. ಒಳಗಿಲ್ಲ ಹೊರಗಿದೆ ಬಾ. ಈಗ ಮೇಲೆ ಕಾಲು
ಯಾವುದು ನೀನು ತಗೊಳ್ತೀನಿ
ರೋಡಿನ ಮನೋಹರ್ ಶೆಟ್ಟಿ ಅನ್ನುವರು ಎಲ್ಲರೂ ಕೂಡ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬೀಚ್ ರೋಡಿನ ಮನೋಹರ್ ಶೆಟ್ಟಿ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು.
ಪರ್ಸೊಂದು ಸಿಕ್ಕಿರುತ್ತದೆ. ಕಳೆದುಕೊಂಡವರು ಮಾಹಿತಿ ಕೇಂದ್ರಕ್ಕೆ ಬಂದು ಗುರುತು ಹೇಳಿ ಅದನ್ನು ಪಡೆದುಕೊಳ್ಳಬಹುದು. ಪರ್ಸೊಂದು ಸಿಕ್ಕಿಬಿಟ್ಟಿರುತ್ತದೆ. ಕಳೆದುಕೊಂಡವರು ಅದನ್ನು ಮಾಹಿತಿ ಕೇಂದ್ರದಿಂದ ಗುರುತು ಹೇಳಿ ಪಡೆದುಕೊಳ್ಳಬಹುದು.
ಭಯಂಕರ ಬೆಚ್ಚ ಒಂದು ಮೂಲೆ ತಿರುಗಿ ಆಗಿರಲಿ ಆಯ್ತು ಆಯ್ತು Apa? Mana? Apa? Hai papa. Berapa? Hai. Berapa? Itu. Kundur. Baik baik. Berapa? Berapa?
ಹಾಂ ನೈಟ್ ಫುಲ್ ಉಂಟು ಹಾಂ ಫುಲ್ ಉಂಟು ನೀವು ಮೇಲೆ ಹೋಗಿ ಅಂಕಿದಲ್ಲಿ ಕಲಿತೀರ ಇಬ್ಬರು ಹೋಗಿ ಬರಲಿ ಹಾಂ ನಮ್ಮಲ್ಲಿ ಕಾಲ್ ಮಾಡಿ ಕಲಿತೀವಿ ಹಾಕಿದ ನಾನು ಕೈ ಕಾಲ್ ವಾಚರ್ ಇದ್ದಾರಲ್ಲ ಸ್ವಲ್ಪ ಟೇಬಲ್ ಬದಿ ಇದ್ದೆ ಸ್ವಲ್ಪ ಅಲ್ಪ
ದೇವಸ್ಥಾನದ ಬಳಿ. ನಾ ರಥಕ್ಕೆ ಡೈರೆಕ್ಟ್ ಬರ್ತೇನೆ, ರಥಕ್ಕೆ ಬರ್ತೇನೆ.
ಬಾಡಿಗೆ ಹೊರಡೋದೇನಾ Ada berapa? Hah? Ada berapa? జాబులు కరెంట్ వైర్ ఇవాడు ఊళ్ళు జస్ట్ ఉపయోగం బాడీ కదిలితో
వచ్చిన వరకు ಬರ್ತಾನೆ ಸಾಧಾರಣ ಮುಕ್ಕಾಲು ಗಂಟೆ ಇದೆ ಇಂಡಿಯಾ ಬಲ್ಲಿ ಅದು ಮುಕ್ಕಾಲು ಗಂಟೆ
ಹಾಂ ಸರಿ ಸರಿ.
ದೊಡ್ಡ ಹಬ್ಬ. ಹಾಂ
ನಂದಿ ಇನ್ಚಾತೀನಿ ನಂದಿ ಐದು ಪಾತೇರಿದ್ದು ಮನೆಯಲ್ಲಿ ಐದು ಏನಿಲ್ಲ ತೋಣಗೊಂದು ಆಪುಂಡಿ ಸೂಟ ತುಕನ ಹುಡುಕಿದ್ದೀನಿ
ಪಾಪ ತಿರೋ ರಥ ಐತೆ ಬ್ಯಾಂಕ ನೈಟ್ ಮತ್ತೆ ಲೈನ್ ಸಿಕ್ಕಿತ್ತು ತಿರ ಇತ್ತು ಹೊರಮದಲ್ಲಿ ಬೇಕಾದ್ರೆ ಸುರು ತಗೊಂಡಿದ್ದ ಇಷ್ಟೆಲ್ಲ ಕಡೆ ಏನಿಲ್ಲ ಹೆಣ್ಮನೆ ಉಳ್ಳಲ್ದಿ ಬರ್ತಾನೆ ಇದ್ದು ಮೂಜಿ ಬಲ್ಲಿ ಅಂತ ಉಳ್ಳಲ್ದಿ ಬಚ್ಚೆ ಮೂಜಿ ಬಲ್ಲಿ ಅಂತ ರೈತೊಟ್ಟಿಗೆ ಪಲ್ಲಕ್ಕಿದೆ ಇತ್ತು ಬಲ್ಲಿ ಅಂತ ರಾಜ್ಯ ನಾನೊಂದು ನಾನು ಒಂದಿಲ್ಲ ఏట్లు ఉండు అట్లు రైకేది కొల్లేని ಆತ್ಮೀಯರೇ, ದಿನದ ಪಾಲಕಿ ಉತ್ಸವವನ್ನು ನಡೆಸಿಕೊಟ್ಟಂತ ಸೇವೆಯನ್ನು ಮಾಡಿದಂತ ಡಾಕ್ಟರ್ ಅನಿಲ್ ಬೈ ಪಡಿತಾಯ, ಪುಷ್ಪಾ ರಾಜೇಶ್ ಮತ್ತು ಮಕ್ಕಳು ನೈತಾಡಿ ಪುತ್ತೂರು, ಅರುಣ್ ಕುಮಾರ್ ಬುತ್ತಿನ ಪುತ್ತೂರು, ದಿನೇಶ್ ಮೇದು ಮಾಜಿ ಅಧ್ಯಕ್ಷರು ಎಪಿಎಂಸಿ, ಹರೀಶ್ ರಾವ್ ತುಳಸಿ ಕ್ಯಾಟರ್ ಪುತ್ತೂರು ಇವರುಗಳು ಪ್ರಸಾದವನ್ನ ಪಾಲಕಿ ಸೇವೆಯ ಪ್ರಸಾದವನ್ನು ಪಡ್ಕೊಳ್ಳಿಕ್ಕೆ ದೇವಸ್ಥಾನದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಿಲೋಮೀಟರ್ ಹಾಕಿದಾಗಲಿದ್ದೀರಾ ಅರೆ ಕಡೆ ಇಲ್ಲ ಗೊಕ್ಕಾಜಿರಲ್ಲ ಜಾಲಿದ್ದಿರೋದು ಫ್ಯಾನ್ ಇದೆ ನಂದ ಭಯಂಕರ ಒಲ್ಪನಾಗ ಮಾರಾಟ ಇತ್ತು ನನಗೆ ಮೈಸೂರಲ್ಲೇ ಮಾಡಿ ಬಲಿ ಹೋಗಿ ನೆಕ್ಸ್ಟ್ ರಥ ಪಲ್ಲಕ್ಕಿ ಮುಂದೆ ಪಲ್ಲಕ್ಕಿ ಇತ್ತು ಆ ಪಲ್ಲಕ್ಕಿ 100 ಅರ್ಧ ಓಟಿಗೆ ದೇವಸ್ಥಾನ ಕರ್ಕೊಂಡು ಅಜೇಶ್ ಅರ್ಧ ದೇವಸ್ಥಾನ ಓಡಿ ಅರ್ಧಿ
ಬರ್ತಿದೆ ಈ ಫೋನ್ ಯಾವ ಗುಂಡಿ ಬರ್ತದೆ ಸೈಯಲ್ಲ ಸೈಯಲ್ಲ और जाएगा सही ಈಸಿ ಈಸಿದ ಸತ್ಯ ಈಗಾಗಲೇ ವರ್ಜನ ಒಡ್ಡಿ ತುಂಬ ಇರೋದಿಲ್ಲ ವರ್ಜನ ಮಾಡಿದ್ರು ಪಾತೆರ್ದು ಒಂದೇ ಕಲರ್ ಡ್ರೆಸ್ ಮಾಡ್ತಾರೆ ಹಾಲು ಇದ್ರು ಇಲ್ಲಿ ಹೋಗಿ ಮಾಲೆ ಇದ್ರು ಬರೋದಿಲ್ಲ ಎಂತ ಮಾಡ್ತಾರೆ ಅದು ಯಾವಂಡೆ ಅಲ್ಲಿ ನೀರು ಬಂದೆ ಅಲ್ಲ ಕುಡ್ಕೊಂಡೆ ಬೇಡ
स्वैश्वरङ्गर्तसदैवानं मृगन्न भीममुपहत्तमुग्रम् मृडादित्रे रुद्रस्तवानो अन्यन्ते अस्मन्निवन्तु सेनाः परिणो रुद्रस्य हेतिर्बृहत्तु परित्वेषस्य दुर्मतिर्घायो अवस्थिरा भगवद्भ्यस्तमश्वमेध्वश्चोकायतनयाय मृडय मेढुष्टमशिवतमशिवो नः सुमना भव परमे वृक्ष आयुधं निधाय कृत्तिं वसान आचर पिनाकं विप्रदागहि विनिधितविलोहित नमस्ते अस्तु भगवः यास्ते सहस्रकं हेतयोऽन्यवस्मन्निभवन्तु ताः सहस्राणि सहस्रदा बाहुवोस्तव हेतयः तासामीशानो भगवः पराजीनामुखाकृति सहस्राणि सहस्रयो ये रुद्रादिभूम्याम् येषागुं सहस्रयो जने वदन्वानि जन्मसि अस्मिन् महत्यर्णवेऽन्तरिक्षे भवादि नीलग्रीवाश्चितिकण्ठाः सर्वादः क्षमादराः नीलग्रीवाश्चितिकण्ठादिवगुं रुद्रा उपश्रिताः ये वृक्षेषु तस्मिञ्जरा नीलग्रीवा विलोहिताः ये भूतानामधिपतयो विशिखासक्तवर्धिनः ये अन्नेषु विविध्यन्ति पात्रेषु पिबतो जनान् ये पदाम्बधिरक्षयैर्हृदायव्युधः ये तीर्थानि प्रचरन्ति सखावन्तो निषङ्गिणः येषामन्नश्च भूयागुंसश्च दिशो रुद्रावितस्थिरे येषागुंसस्त्वयो जने वदन्वानि तन्मसि नमो रुद्रेभ्यो ये पृथिव्याये अन्तरिक्षे ये दिवि येषामन्नं वातो वर्षमिषवस्त्रेभ्यो दश प्राचीर्दश दक्षिणा दश प्रतीचेर्दशोदीचेर्दशोद्वास्तेभ्यो नमस्ते नो मृडयन्तु देयं विष्णो यस्य नो वेत्तिदं भोजं मे ददामि रुद्रस्तस्मै रुद्राय नमो अस्तु पुरुषो वै रुद्रस्तन्नमो नमो नमः विश्वं भूतं भुवनं चित्रं बहुधा जातं जायमानं जयत् सर्वोऽह्ये च रुद्रस्तस्मै रुद्राय नमो अस्तु तद्रुद्राय प्रचेतसे वीरुष्टमाय दव्यसे ओजे मशन्तनुं मृदे सर्वोऽह्ये च रुद्रस्तस्मै रुद्राय नमो अस्तु त्र्यम्बकयजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् एषते रुद्रभागस्तन्जुषस्वतेनावसेन परो मोजवतो दीर्घवदसन्वाविनागहस्तकृत्यवासाः कृतकं सत्यं परं ब्रह्म पुरुषं कृष्णपिङ्गलम् ओत्तरेतं निरूपाक्षं विश्वरूपाय वै नमो नमः नमो हिरण्यवाहवे हिरण्यवर्णाय हिरण्यरूपाय हिरण्यपतये विद्यापतये पशुपतये नमो नमः सद्यो जातं प्रपद्यामि सद्यो जाताय वै नमो नमः भवे भवेनापि भवे भवस्वना भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः करविकरणाय नमो बलविकरणाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः अघोरेभ्यो घोरेभ्यो घोरघोरधरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिः ब्रह्मणोऽधिपतिः ब्रह्मा शिवो मे अस्तु सदा शिवो यो रुद्रो अग्नौ यो अप्सु यो ओषधि यो रुद्रो विश्वा भुवना विवेश तस्मै रुद्राय नमो अस्तु यस्मात् परं नापरमस्ति किञ्चित् यस्मान्नाणीयो नक्षयोऽस्ति वृक्षैव सप्तो द्विदशते कस्ते नेदं पूर्णं पुरुषेण सर्वम् तमश्चर्यस्य सुतन्नाय विश्वस्य क्षयजगेशजस्य यस्वामहेशौ मनसाय रुद्रं नमो विद्येवमसुरन्तुवस्य अयं मे हस्तो भगवान् अयं मे भगवत्तरः अयं मे विश्वदेवेशयोऽयं शिवाभिवर्षणः एते सहस्रमहितं पाशा मृत्योपत्याय हन्तवे कार्यस्य मायया सर्वानवयजामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे मायि
पर्जन्यस्यायतनम् आयतनवान् भवति एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यत्संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽप्सुनावं प्रतिष्ठितां वेद प्रत्येव तिष्ठति धर्मपतये नमः विधनपदान्तिकाय नमः ऊर्ध्वाय नमः ऊर्ध्वलिङ्गाय नमः हिरण्याय नमः हिरण्यलिङ्गाय नमः सुवर्णाय नमः सुवर्णलिङ्गाय नमः दिव्याय नमः दिव्यलिङ्गाय नमः भवाय नमः भवलिङ्गाय नमः सर्वाय नमः सर्वलिङ्गाय नमः शिवाय नमः शिवलिङ्गाय नमः ज्वलाय नमः ज्वललिङ्गाय नमः आत्माय नमः आत्मलिङ्गाय नमः परमाय नमः परमलिङ्गाय नमः एतत्सोमस्यतो यस्य सर्वलिङ्गभ्यः स्थापयति पाणिमन्त्रं पवित्रम् अनन्तरायाय सर्वस्तोमोतिरात्रमुत्तममहद्भवति सर्वस्य ते सर्वस्य नित्ये सर्वमेव तेनाप्नोति सर्वं जयति यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिरस्य यः परः स महेश्वरः आभिर्येभिर्यतो न भूनाप्याययाहि भावत्तमानः यदा स्वाद्रभ्यो मयि भोक्त्राहुरासि भूयिष्ठवार्ता अलके स्याम ब्रह्म प्रावादिष्पदं भामासीत् ॐ शान्ति शान्ति शान्तिः हरिः नमो नमो
ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಪಾಲಿನಲ್ಲಿ
ದಾರಿ ದಾರಿ
ಹೋಗಿ ಲೋನ್ ಅಂತೀರಿ
Keren ah? Hah? Hah? Battery dia, na ada kira ya naga, na battery kan? Kira ya naga, battery kan apa? Net lah padahal tu ni pun. Hah? Pundu. Coba pun itu. Tikku ngal pergi tu naga. Ini baru pernah ya?
ಸಿಡಿ ಹಾಂ ಏರಿ ರೇಸಿಗ
ನಾಗ್ಪುರ ಅಂತಲ್ಲ ಇಲ್ಲ ನನಗೆ ಆಗಲಿ ಹೋಗ್ತಿಲ್ಲ ನಾನೊಮ್ಮೆ ಸುಮಾರು ನೋಡಿ ತಿನ್ನುವಂತಿಲ್ಲ ಶಾಲೆ ಈಗ ಆಸಕ್ತಿಯವರಿಗೆ ಮೇಲೆ ಈ ಚಡಿ ಫಸ್ಟ್ ಚಡಿ ಫಸ್ಟ್ ಚಡಿ ಏನಿದೆ ಚಡಿಯಿಂದ ಫಸ್ಟ್ ಮೇಲೆ ಬಾತುಗಳು ನಡ್ಕೊಂಡು ಹೋಗ್ತಿತ್ತು ಕೆಸರ ಮೇಲೆ ಬಂದ ನಂತರವಾಗಿ ಘನತೆ ಬರ್ತದೆ ಇವು ಅದೆಂತ ಎಲ್ಲಿಂದ ಬಂದು ಏನಿಗೆ ನಾ ಅದರ ಹಲ್ಲಿಟ್ಟು ಇದು ಗೊತ್ತುಂಟ ಅದು ಬಿಡುದಿಲ್ಲ ಅದರ ಹಲ್ಲು ಹಾಲೆಲ್ಲ ಬರ್ತದೆ ಎಬ್ಬಿಗಿಡ್ತೇನೆ ಎಂತ ಹೇಳಿದ್ರೆ ಯಾವ ಒಳ್ಳೆ ಎಲ್ಲಿ ಭಯ ಅಂತ ಹೇಳಿದ್ರು ನೋಡಿ ಹಂಗೆ ಸಣ್ಣ ಅಂದರೆ ಮುಂಚೆ ಮನೆಯಲ್ಲಿ ಹಳೆ ಮನೆಯಲ್ಲಿ ಯಾವುದು ನೋಡಿದ್ರು ಯಾವುದು ಒಮ್ಮೆ ಕರೆಂಟ್ ಇರಲಿಲ್ಲ ಹಂಗೆ ನಾನು ಹೋಮ್ವರ್ಕ್ ಮಾಡ್ತೇನೆ ಸ್ಕೂಲಲ್ಲಿ ಇದು ಬಾಗಿಲು ಹೀಗಿರೋ ಹೀಗೆ ಹಾಕಿ ಎರಡು ಹೀಗೆ ಅಪ್ಪ ಒಂದು ಬಾಗಿಲಿಗೆ
ಅದಕ್ಕೆ ಹೆದರಿಕೆ ಒಮ್ಮೆ ನೆಕ್ಸ್ಟ್ ಟೈಮ್ ಸೂರ್ಯಕ್ಕೆ ಥರ ಇದು ಮಾಡಿ ಹಲೋ ಗಾಯ್ಸ್ ನೀನು ಮನೆಗೆ ಬರಲಿಲ್ಲ ಮಂದಿ ಏನು ಮನೆಗೆ ಒಂದ್ಸಲ ಮನೆ ಹೋಗ್ಲಿಕ್ಕೆ ಬಂದ ಮನೆ ಹೋಗ್ಲಿಕ್ಕೆ ರಾತ್ರಿ ಜೊತೆ ಅಥವಾ ಗೋಪು ಜೊತೆ ಗೊತ್ತಿಲ್ಲ ಒಂದ್ಸಲ ವಿಸಿಟ್ ಹಾಗಾದರೆ ಗೋಕೋಟಿ ಯಾಕಂದರೆ ರಾಕು ಗೋಕೋಟಿಗೆ ಬಂದ
ಒಬ್ಬ ಹತ್ತು ದೇವರು ನಂಬಬೇಕಲ್ಲ.